ನಮಸ್ತೆ. 23/3/2026 ಸೋಮವಾರ. ಇವತ್ತು ಲಕ್ಷ್ಮೀ ಪಂಚಮಿ. ಲಕ್ಷ್ಮೀ ಪೂಜೆ ಉತ್ತಮ. ಸರ್ವಾರ್ಥ ಸಿದ್ಧಿಯೋಗವಿದೆ. ಸೂರ್ಯೋದಯ 6:22ಕ್ಕೆ. ಅದೇ ಥರ ಇವತ್ತಿನ ದಿನ ಪ್ರಕಾರ ಪಂಚಮಿ ಸಂಜೆಯ 6:38ವರೆಗಿದೆ. ಆನಂತರ ಷಷ್ಠಿ. ಇವತ್ತು ಕೃತಿಕಾ ನಕ್ಷತ್ರವಿದೆ. ರಾತ್ರಿ 8:49ವರೆಗೂ. ಒಂದು ಕಡೆ ಕಾರ್ಯಲಾಭ ಅಂದರೆ, ಇನ್ನೊಂದು ಕಡೆ ಮೃತ್ಯು ಯೋಗ. ಎರಡು ಥರನೂ ಇದೆ. ಹಂಗಾಗಿ 50% ಓಕೆ. ಆನಂತರ ಅಂದರೆ ಕೃತಿಕಾ ನಕ್ಷತ್ರ ರಾತ್ರಿ 8:50 ಮೇಲೆ ಆದ ಮೇಲೆ ರೋಹಿಣಿ ನಕ್ಷತ್ರ ಬರುತ್ತದೆ. ಅಮೃತವು ಆನಂದವು ಕೂಡಿ ಬರುವ ದಿನ ಅಂದರೆ ಇದು ನೈಟ್ ಮೇಲೆ. ಆ ರೀತಿಯಾಗಿ ಇರೋದರಿಂದ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಸಕ್ಸಸ್ ಗ್ಯಾರಂಟಿ ಅಂತಂದರೆ ಮಾಡ್ಬೋದು. ಆದರೂ ಪ್ರಯಾಣಗಳಲ್ಲಿ ಎಚ್ಚರ. ಆಪರೇಷನ್ ಮಾಡಿಸ್ಕೊಳ್ಳುವ ವಿಷಯಗಳಲ್ಲಿ ಖಂಡಿತ ಗಮನ ಬೇಕು. ಹೊಸ ಔಷಧಿಗಳನ್ನು ತಗೋಬೇಕು ಅಂತಂದರೆ ಖಂಡಿತ ಗಮನ ಕೊಡಿ. ಇವತ್ತು ಫುಲ್ ಅಂದರೆ ದಿನಪೂರ್ತಿ ವೃಷಭ ರಾಶಿ ಅಂದರೆ ವೃಷಭ ಚಂದ್ರ ಅಂತ. ಬೆಳಿಗ್ಗೆ 6:22ರಿಂದ 9:45ವರೆಗೂ ಕೃತಿಕಾ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 3:17ವರೆಗೂ ಕೃತಿಕಾ ನಕ್ಷತ್ರ 3ನೇ ಪಾದ. 3:17ನ ನಂತರ ರಾತ್ರಿ 8:49ವರೆಗೂ ಕೃತಿಕಾ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಕೃತಿಕಾ ನಕ್ಷತ್ರ ಮುಗೀತದೆ. ಆನಂತರ ಬರೋದು ರೋಹಿಣಿ ನಕ್ಷತ್ರ. ರಾತ್ರಿ 8:50 ಮೇಲೆ ಲೇಟ್ ನೈಟ್ ಅಂದರೆ ರಾತ್ರಿ 2:22ವರೆಗೂ ರೋಹಿಣಿ ನಕ್ಷತ್ರ 1ನೇ ಪಾದ. ಅದಾದ ಮೇಲೆ ಬೆಳಗ್ಗೆವರೆಗೂ ರೋಹಿಣಿ ನಕ್ಷತ್ರದ 2ನೇ ಪಾದವಿದೆ. ಈ ದಿನದಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:22ರಿಂದ 7:51ವರೆಗೂ 100% ಶುಭ ಸಮಯ. ಮಧ್ಯಾಹ್ನ 1:41ರಿಂದ 3:14ವರೆಗೂ ಶುಭ ಸಮಯ. ಸಂಜೆ 4:07ರಿಂದ ರಾತ್ರಿ 8:47. ರಾತ್ರಿ 10:02ರಿಂದ 12:28. ಅದೇ ಥರ ರಾತ್ರಿ 1:57ರಿಂದ ಫುಲ್ ಚೆನ್ನಾಗಿದೆ. 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 7:53ರಿಂದ 9:24 ವಿಷಕಾಲ ಮತ್ತು ರಾಹುಕಾಲ. 9:46 ಮೇಲೆ 11:14ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಈ ಸಮಯವನ್ನು ಎಚ್ಚರವಾಗಿ ಮೇಂಟೈನ್ ಮಾಡಬೇಕು. 10:55 ಮೇಲೆ 12:26ವರೆಗೂ ಯಮಕಂಡ ಕಾಲವಿದೆ. 12:51 ಮೇಲೆ ರಾತ್ರಿ ಮಧ್ಯಾಹ್ನ 1:39ವರೆಗೂ ದುರ್ಮುಹೂರ್ತ. ಅದೇ ಥರ ಮಧ್ಯಾಹ್ನ 3:16ರಿಂದ ಸಂಜೆ 4:05ವರೆಗೂ ದುರ್ಮುಹೂರ್ತ. ರಾತ್ರಿ 8:49 ಮೇಲೆ 10 ಗಂಟೆವರೆಗೂ ಮೃತ್ಯು. ರಾತ್ರಿ 12:26 ಮೇಲೆ ರಾತ್ರಿ 1:55ವರೆಗೂ ವಿಷಕಾಲ. ಇದನ್ನೆಲ್ಲ ತಿಳಿದು ಕೆಲವು ಒಳ್ಳೆಯ ಕಾರ್ಯಗಳನ್ನು ಈ ಸಮಯದಲ್ಲಿ ಅವಾಯ್ಡ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.